ನಮಸ್ಕಾರ ವೀಕ್ಷಕರೇ, ಎಷ್ಟೆಷ್ಟೋ ದುರಂತಗಳು ನೋಡ್ತಾನೆ ಇದ್ದೀವಿ ಈ ವರ್ಷದಲ್ಲಿ. ಅದರಲ್ಲಿ ಈಗ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಯಿತು, ಸುಮಾರು 270 ಜನ ಬಲಿಯಾದರು. ಇದ್ರ ಬಗ್ಗೆನೂ ಡೈಲಿ ನ್ಯೂಸಲ್ಲಿ ನೋಡ್ತಾನೆ ಇದ್ದೀವಿ. ಯಾಕಾಯಿತು, ಏನಾಯಿತು ಅಂತ ಎಲ್ಲ ಕೂಡ ಹುಡುಕ್ತಾ ಇದ್ದಾರೆ. ಬ್ಲಾಕ್ ಬಾಕ್ಸ್ ಅನ್ನ ಸಿಕ್ಕಿದೆ, ಬಟ್ ಅದರಿಂದ ಡೀಟೇಲ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸುಮಾರು ದಿನಗಳೇ ಬೇಕಾಗುತ್ತೆ, ಇಲ್ಲ ಕೆಲವಷ್ಟು ದಿನ ತಿಂಗಳುಗಳೇ ಬೇಕಾಗುತ್ತೆ, ಹೇಳೋದಕ್ಕಾಗೋದಿಲ್ಲ. ಬಟ್ 270 ಜನ ಇಲ್ಲಿ ದುರಂತಕ್ಕೀಡಾದರು ಅನ್ನೋದು ಮಾತ್ರ ಸತ್ಯ. ಇದಕ್ಕೆ ಕಾರಣ ಏನು? ಅದಕ್ಕಿಂತ ಮುಂಚೆ ಏರೋಪ್ಲೇನ್ ಓಡಿಸ್ಬೇಕು ಅಂದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಅದರಲ್ಲಿ ಪೈಲಟ್ಗಳ ಬಗ್ಗೆನೂ ತುಂಬಾ ಇನ್ಫಾರ್ಮೇಶನ್ಗಳಿದೆ. ಈ ಇಬ್ರು ಪೈಲಟ್ಗಳು ಸುಮಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರೋರು, ಎಷ್ಟೋ ಸಲ ಆಲ್ರೆಡಿ ಎಷ್ಟೋ ಕಿಲೋಮೀಟರ್ಗಳ ಗಟ್ಟಲೆ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿರೋರು, ಓಡಿಸಿರೋರು. ಅಂಥವ್ರು ಸಡನ್ ಆಗಿ ಈ ರೀತಿ ಮೇಡೆ ಅಂತ ಬೇರೆ ಏಡಿ ಹೋಗಿ ಕ್ರ್ಯಾಶ್ ಅನ್ನೋದಾಗಿದೆ. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಆ ಕ್ರ್ಯಾಶ್ ಆಗೋದಕ್ಕೆ ಜಸ್ಟ್ ಒಂದು ಸೆಕೆಂಡ್ಸ್ಗಳ ಮುಂಚೆ ಅವ್ರಿಗೆ ಗೊತ್ತಿತ್ತು ಇದು ಕ್ರ್ಯಾಶ್ ಆಗುತ್ತೆ ಅಂತ. ಕ್ರ್ಯಾಶ್ ಯಾಕೆ ಅಲ್ಲೇ ಆಯ್ತು ಅನ್ನೋದಾದ್ರೆ, ಏರ್ಪೋರ್ಟ್ ಇಂದ ಜಸ್ಟ್ ಟೇಕ್ ಆಫ್ ಆಗಿದ್ದು 30 ಸೆಕೆಂಡ್ಸ್ ಅಲ್ಲಿ ಅದು ಕ್ರ್ಯಾಶ್ ಆಗಿದೆ. ಅಕ್ಕಪಕ್ಕ ಇರೋದೆಲ್ಲ ಕ್ರೌಡೆಡ್ ಏರಿಯಾ ಆಗಿರೋದ್ರಿಂದ ಫ್ಲೈಟ್ ನ ಕೆಳಗಡೆ ಇಳಿಸ್ತೀವಿ ಅಂದ್ರೂ ಕ್ರ್ಯಾಶ್ ಆಗೇ ಆಗುತ್ತೆ. ಎಲ್ಲೂ ಕೂಡ ಫ್ಲೈಟ್ ನ ಇಳಿಸೋದಕ್ಕೆ ಜಾಗನೇ ಇಲ್ಲ. ಯಾಕೆ ಇಲ್ಲಿ ಫ್ಲೈಟ್ ನ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಪೈಲಟ್ಗಳು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಯಾಕೆ ಫ್ಲೈಟ್ ಟೇಕ್ ಆಫ್ ಆಗಿದ್ದು ಮತ್ತೆ ಕೆಳಗಡೆ ಇಳಿತು? ಅಲ್ಲಿ ಸಿಗುವಂತ ಉತ್ತರ ಎರಡೇ ಆಗಿರುತ್ತೆ. ಒಂದು, ಫ್ಲೈಟ್ ಅಲ್ಲಿ ಏನಾದ್ರೂ ಮಾಲ್ ಫಂಕ್ಷನ್ ಆಗಿದ್ರೆ, ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಆ ಫ್ಲೈಟ್ ನ ಕೆಳಗಡೆ ಇಳಿಸೋ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇವ್ರು ಗೊತ್ತಿರುತ್ತೆ ಏನಾದ್ರೂ ಮಾಲ್ ಫಂಕ್ಷನ್ ಆಗಿದ್ರೆ ಫ್ಲೈಟ್ ಗಳಲ್ಲಿ ಅದನ್ನ ತಿಳಿದಾಗ ಇವರು ಟೇಕ್ ಆಫ್ ಮಾಡೋದಕ್ಕಾಗೋದಿಲ್ಲ. ಅಂತದ್ರಲ್ಲಿ ಇವ್ರು ಟೇಕ್ ಆಫ್ ಮಾಡಿದ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಲ್ಲೆಲ್ಲ ಇಳಿಸೋ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಏನೋ ಸಡನ್ ಆಗಿ ಅನಾಹುತ ಅದರೊಳಗೆ ಸಂಭವಿಸಿರ್ಬೋದು. ಅದು ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಯಾರು ಕೂಡ ಬದುಕುಳಿದಿಲ್ಲ, ಒಬ್ಬ ವ್ಯಕ್ತಿ ಬಿಟ್ಟು. ಅದು ಕೂಡ 11A ಸೀಟ್ ಅಲ್ಲಿ ಕೂತಿದ್ದ ಒಬ್ಬ ಪ್ಯಾಸೆಂಜರ್ ಮಾತ್ರ ಬದುಕುಳಿದಿದ್ದಾನೆ. ಅದನ್ನ ಬಿಟ್ರೆ ಇನ್ಯಾರು ಕೂಡ ಬದುಕುಳಿದಿಲ್ಲ. ಅವನು ಏನ್ ಹೇಳ್ತಾನೆ ಅದನ್ನ ಆಧರಿಸಿನೇ ಈಗ ಎಲ್ಲರೂ ಮಾತಾಡ್ಬೇಕಾಗತ್ತೆ. ಅವನು ಕಣ್ಣಾರೆ ನೋಡಿದ್ದನ್ನ, ಮೊದಲು ತಿಳ್ಕೊಂಡಿದ್ದನ್ನ ಅವನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇರೋ ಪ್ರಕಾರನು ಈ ರಿಪೋರ್ಟ್ ಗಳಲ್ಲಿ, ಈ ಆರ್ಟಿಕಲ್ ಗಳಲ್ಲಿ ನೀವು ನೋಡೋದಾದ್ರೆ, ಫ್ಲೈಟ್ ಟೇಕ್ ಆಫ್ ಆಗಿದ ಸ್ವಲ್ಪ ಹೊತ್ತಿಗೆ ಆ ಡೋರು ಅನ್ನೋದು ಓಪನ್ ಆಯ್ತು. 11A ಸೀಟ್ ಪಕ್ಕ ಕೂತಿದ್ದ ಡೋರ್ ಅನ್ನೋದು ಓಪನ್ ಆಗಿದ್ರಿಂದ ಈ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ, ಅದರಿಂದ ಜಂಪ್ ಮಾಡಿದ್ದಾನೆ. ಸುಮಾರು ಎಷ್ಟಡಿ ಎತ್ತರದಿಂದ ಜಂಪ್ ಮಾಡಿರ್ಬೋದು. ಪ್ಲಸ್ ಆ ಎತ್ತರ ನೋಡೋದಾದ್ರೆ, ಫ್ಲೈಟ್ ಆರಿ ಇಳಿದಿರೋ ಎತ್ತರ ನೋಡೋದಾದ್ರೆ ಸುಮಾರು 400 ಅಡಿ ಎತ್ತರ ಇರ್ಬೋದೇನೋ, ಹತ್ತತ್ರ ಅನ್ಸುತ್ತೆ. ಆ ಎತ್ತರಕ್ಕೆ ಹೋಗಿ ಮತ್ತೆ ಕೆಳಗಡೆ ಇಳಿಯುವಾಗ ವ್ಯಕ್ತಿ ಜಂಪ್ ಮಾಡಿದ್ದಾನೆ. ಎಂತ ಜಂಪ್ ಮಾಡ್ದ ಇವನೊಬ್ಬ? ಇವ್ರು ಗೊತ್ತಿತ್ತ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರೂ ಯೋಚನೆ ಮಾಡ್ತಾ ಇರುವಂತದ್ದೇ. ಆದ್ರೂ ಪ್ಲಸ್ ಜೊತೆಗೆ ಇನ್ನೊಂದು ಯೋಚನೆ ಮಾಡ್ಬೇಕಾಗಿರೋದು, ಪೈಲಟ್ ಬೇರೆ ಮೇಡೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮೈಕಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಫ್ಲೈಟ್ ಕ್ರ್ಯಾಶ್ ಆಗೋದಕ್ಕೆ ಮುಂಚೆ ಏನಾದ್ರೂ ಮಾಲ್ ಫಂಕ್ಷನ್ ಆದಾಗ ನಾವು ಫ್ಲೈಟ್ ನ ಇಳಿಸ್ತಾ ಇದೀವಿ ಅನ್ನೋದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ಬಿಟ್ರೆ ಇಲ್ಲ ಬೇರೆ ಏನಾದ್ರೂ ಎಂಡಿಂಗ್ ಸಿಚುಯೇಷನ್, ಎಮರ್ಜೆನ್ಸಿ ಸಿಚುಯೇಷನ್ ಬಂದಾಗ ಮೇಡೆ ಅಂತ ಹೇಳ್ತಾರೆ. ಈ ಎರಡು ಇಲ್ಲಿ ಯಾವ ರೀತಿ ಒಂದಕ್ಕೊಂದು ಕೋಇನ್ಸೈಡ್ ಆಗುತ್ತೆ ಅಂದ್ರೆ, ಆ ಡೋರ್ ಓಪನ್ ಆಗಿದ್ದ ಕಾರಣ ಏನು, ಯಾರು ಓಪನ್ ಮಾಡಿ ಬಿಟ್ಟಿದ್ದು, ಫ್ಲೈಟ್ ಟೇಕ್ ಆಫ್ ಆಗಿದ್ದ ಅಷ್ಟು ಸೆಕೆಂಡ್ಸ್ ಅಲ್ಲಿ ಅದು ಹೇಗೆ ಇಳಿತು ಅನ್ನೋ ಒಂದು ಪ್ರಶ್ನೆ ಉಟ್ಬಿಡುತ್ತೆ. ನಾರ್ಮಲ್ ಆಗಿ ಡೋರ್ಗಳೆಲ್ಲ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಯಾರಾದ್ರೂ ಪ್ರಯತ್ನ ಮಾಡಿದ್ರು ತುಂಬಾ ಕಷ್ಟ ಇರುತ್ತೆ, ಅದನ್ನ ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಡೋರ್ ನ ಓಪನ್ ಮಾಡ್ಬೇಕು ಅಂದ್ರೆ ಕೆಲವಷ್ಟು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಲಾಕ್ ಎಲ್ಲ ಇರುತ್ತೆ, ಅದೆಲ್ಲ ರಿಲೀಸ್ ಮಾಡಿ ಓಪನ್ ಮಾಡ್ಬೇಕು. ಓಪನ್ ಮಾಡಿದ್ರು ಕೂಡ ಏನೇನಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಮೇಜರ್ ಆಗಿ ಓಪನ್ ಮಾಡಿದ್ರೆ, ಅಪ್ಪಿತಪ್ಪಿ ಆ ತರ ಟೇಕ್ ಆಫ್ ಆಗ್ತಾ ಇರೋ ಫ್ಲೈಟ್ ಡೋರ್ ನ ಓಪನ್ ಮಾಡಿದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನೋದನ್ನ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಆ ಡೋರ್ ಓಪನ್ ಆಗಿದ್ದೇ ಇಲ್ಲಿ ಪ್ರಾಬ್ಲಮ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಯಾಕೆ ಆ ಡೋರ್ ಓಪನ್ ಆಯ್ತು? ಯಾರಾದ್ರೂ ಮೊದಲೇ ಇದ್ರ ಬಗ್ಗೆ ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಎಷ್ಟೆಷ್ಟು ಹುಡ್ತಾ ಇದೆ. ಇನ್ನ ಎಲ್ಲದಕ್ಕೂ ಉತ್ತರ ಅನ್ನೋದು ಬ್ಲಾಕ್ ಬಾಕ್ಸ್ ಅಲ್ಲಿ ಸಿಗ್ಬೇಕು. ಆ ಬ್ಲಾಕ್ ಬಾಕ್ಸ್ ಡೀಟೇಲ್ಸ್ ತೆಗೆಯೋದೇ ತುಂಬಾ ಕಷ್ಟ ಇರುತ್ತೆ. ಅದನ್ನ ತೆಗಿತಾರೆ ಬಿಡಿ, ಆದ್ರೂ ಕೂಡ ಇಲ್ಲಿ 272 ಜೀವ ಹೋಗೋದಕ್ಕೆ ಯಾರೋ ಒಬ್ರು ಮಾಡಿದ ತಪ್ಪು ಕಾರಣ ಆಯ್ತಾ ಅನ್ನೋ ಕೂಡ ಪ್ರಶ್ನೆಗಳು ಹುಟ್ಟುತ್ತೆ. ಎಲ್ಲರೂ ಖುಷಿಯಾಗಿ ಲಂಡನ್ ಹೊರಟಿದ್ರು, ಆದ್ರೆ ಆಗಿದ್ದೇನು ಒಂದು ದೊಡ್ಡ ದುರಂತ. ಅದನ್ನ ಬಿಟ್ಟು ಮಾತಾಡೋದಾದ್ರೆ, ಏನು ಗೊತ್ತಿಲ್ಲದೆ ಇರುವಂತ ಡಾಕ್ಟರ್ಗಳು, ಊಟ ಮಾಡ್ತಾ ಇದ್ದವರು, ಅವ್ರಿಗೆ ಗೊತ್ತೇ ಇಲ್ಲ ಈ ತರ ಫ್ಲೈಟ್ ಬಂದ್ ಅವ್ರ ಮೇಲೆ ದಾಳಿ ಆಗುತ್ತೆ, ಅವ್ರು ಸಾಯ್ತಾರೆ ಅಂತ. ಅಂತದ್ದೆಲ್ಲ ನಡೆದೋಯ್ತು ಕೆಲವೇ ಸೆಕೆಂಡ್ಗಳಲ್ಲಿ. ಇದಕ್ಕೆ ಕಾರಣ ಏನಾದ್ರೂ ಮಾಲ್ ಫಂಕ್ಷನ್ ಇಲ್ಲ, ಪೈಲಟ್ಗಳು ಮೇಡೆ ಅಂತ ಹೇಳಿರೋದ್ರಿಂದ ಅವ್ರದ್ದೇನಾದ್ರೂ ಆಲ್ರೆಡಿ ಇತ್ತ ಇಲ್ಲ, ಈ 11A ಸೀಟ್ ಏನಿದೆ ಇದು ಓಪನ್ ಆಗಿದ್ದ ಕಾರಣ
ಈ ವ್ಯಕ್ತಿ ಜಂಪ್ ಮಾಡಿದ ಕಾರಣ ಇರಬಹುದಾ ಅನ್ನೋ ಪ್ರಶ್ನೆನೇ ಇಲ್ಲಿ ಎಲ್ಲರಿಗೂ ಹುಟ್ಟೋದು. ಈ 11A ಸೀಟ್ ನೀವು ನೋಡೋದಾದ್ರೆ ಇಲ್ಲಿ ಕಾಣಿಸ್ತಾ ಇರಬಹುದು, ಇಂಜಿನ್ ಪಕ್ಕದಲ್ಲೇ ಇದೆ. ಅಷ್ಟು ಈಸಿಯಾಗಿ 11A ಸೀಟ್ ಓಪನ್ ಆದ್ರೂ ಕೂಡ, ಅಂದ್ರೆ ಆ ಸೀಟ್ ಅಲ್ಲಿರೋ ವ್ಯಕ್ತಿ ಡೋರ್ ಓಪನ್ ಆದ್ರೂ ಕೂಡ ಜಂಪ್ ಮಾಡೋದಕ್ಕೆ ಹೋದ್ರೆ ಇಂಜಿನ್ ಪಕ್ಕಕ್ಕೆ ಹೋಗ್ಬೇಕಾಗತ್ತೆ. ಅಂತದ್ರಲ್ಲಿ ವ್ಯಕ್ತಿ ಅಷ್ಟು ಎತ್ತರದಿಂದ ಬಚಾವಾಗಿ ಉಳಿದಿದ್ದಾನೆ ಅಂದ್ರೆ ಅದೃಷ್ಟನೇ ಅಂತ ಹೇಳ್ಬೇಕು. ಯಾಕೆಂದ್ರೆ ಸೀಟ್ ಬೆಲ್ಟ್ ಹಾಕಿ ಲಾಕ್ ಮಾಡಿ ಕೂರ್ಸಿರ್ತಾರೆ. ಅಂತದ್ರಲ್ಲಿ ಜಸ್ಟ್ 30 ಸೆಕೆಂಡ್ ಅಲ್ಲಿ ಸೀಟ್ ಬೆಲ್ಟ್ಸ್ ಎಲ್ಲ ತಕ್ಕೊಂಡು ಆ ಡೋರ್ ಇಂದ ಜಿಗಿದು ಬಚಾವಾಗಬೇಕು ಅಂದ್ರೆ ಎಂಥ ಧೈರ್ಯ ಇರಬೇಕು. ಇಲ್ಲ ಮೊದಲೇ ಏನಾದ್ರೂ ಆ ಡೋರ್ ಓಪನ್ ಆಗಿತ್ತ ಅನ್ನೋ ಪ್ರಶ್ನೆಗಳು ಹುಟ್ಟಿದೆ. ಅದಕ್ಕೆ ಉತ್ತರ ಇನ್ನ ಹುಡುಕ್ತಾ ಇದ್ದಾರೆ. ಹೇಳಿದ್ನಲ್ಲ, ಕೆಲವಷ್ಟು ಉತ್ತರ ಹುಡುಕ್ತಾ ಹೋಗ್ತಾರೆ, ಹಾಗಾಗಿ ಮುಚ್ಚೋಗೋ ಸಂದರ್ಭನೂ ಬರಬಹುದು. ಮಾಲ್ ಫಂಕ್ಷನ್ ಏನಾದ್ರೂ ಇದ್ರೆ ಹಾಗಾಗಿ ಮುಚ್ಚೋಗುತ್ತೆ. ಯಾಕೆಂದ್ರೆ 1 ತಿಂಗಳು 2 ತಿಂಗಳು ನಾವು ಮಾತಾಡ್ತೀವಿ, ಅದಾದ್ಮೇಲೆ ಸುಮ್ಮನೆ ಹೋಗ್ತೀವಿ. ಇಲ್ಲ ಯಾರಾದ್ರೂ ವ್ಯಕ್ತಿ ಬೇಕು ಅಂತಾನೆ ಆ ಡೋರ್ನ ಓಪನ್ ಮಾಡೋ ಪ್ರಯತ್ನ ಮಾಡಿದ್ರ, ಇದರಿಂದ ಆ ಇನ್ಸಿಡೆಂಟ್ ಏನಾದ್ರೂ ನಡೀತಾ. ಇದು ಫ್ಲೈಟ್ ಒಳಗಡೆ ಇದ್ದವ್ರಿಗೆ ಮಾತ್ರ ಗೊತ್ತು. ಬಟ್ ಫ್ಲೈಟ್ ಒಳಗಡೆ ಇದ್ದವರು ಬದುಕಿರೋದು ಒಬ್ಬನೇ ಮಾತ್ರ. ಅವನು ಏನ್ ಹೇಳ್ತಾನೆ ಅದೇ ಸತ್ಯ ಅಂತ ನಂಬಬೇಕು. ಇನ್ನ ಡೇಟಾ ಏನ್ ಹೇಳುತ್ತೆ, ಅಲ್ಲಿ ಏನಾದ್ರೂ ಕ್ಯಾಮರಾಗಳಿದ್ದು ಅದ್ರಲ್ಲಿ ರೆಕಾರ್ಡ್ ಆಗಿರೋ ಇನ್ಫಾರ್ಮೇಶನ್ ಇದ್ರೆ ಡೇಟಾ ಸಿಗುತ್ತೆ. ಅದನ್ನ ಬಿಟ್ಟು 272 ಜನರ ಜೀವ ಬಲಿಯಾಗಿದ್ದಕ್ಕೆ ಕಾರಣ ಯಾರಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದಾ, ಇದು ಬೇಕು ಅಂತಾನೆ ಮಾಡಿರ್ಬೋದಾ, ಇಲ್ಲ ಅಕಸ್ಮಾತ್ ಆಗಿದ್ಯಾ ಅನ್ನೋ ಪ್ರಶ್ನೆಗಳೇ ಇಲ್ಲಿ ಜಾಸ್ತಿ ಹುಟ್ಟುವಂಥದ್ದು. ಒಟ್ನಲ್ಲಿ ಫ್ಲೈಟ್ ಟೇಕ್ ಆಫ್ ಆದಾಗ ತಪ್ಪಿ ಡೋರ್ ಓಪನ್ ಆದ್ರೆ ಅದನ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಲೇಬೇಕು ಅಂತಾನೆ ರೂಲ್ಸ್ ಇದೆ. ಇವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಹೋದಾಗ ಅಲ್ಲೆಲ್ಲೂ ಕೂಡ ಸ್ಪೇಸ್ ಇಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಆಪ್ಷನ್ ಇಲ್ಲದೆ ಆ ಬಿಲ್ಡಿಂಗ್ ಗೆ ಟಚ್ ಆಗಿ ಅದು ಕ್ರಾಶ್ ಆಗಿದೆ. ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆದಾಗ ಏನೋ ಒಂದು ಅನಾಹುತ ನಡೆದಿದೆ, ಯಾರೋ ಆ ಡೋರ್ ಓಪನ್ ಮಾಡೋ ಪ್ರಯತ್ನ ಮಾಡಿರಬಹುದು ಅನ್ನೋ ಸಂದೇಹಗಳು ಈಗ ದೊಡ್ಡ ಲೆವೆಲ್ ಅಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಉತ್ತರ ಬ್ಲಾಕ್ ಬಾಕ್ಸ್ ಅಲ್ಲೇ ಸಿಗೋದು. ಯಾರೋ ಒಬ್ರು ಮಾಡಿದ ಮಿಸ್ಟೇಕ್ಗೆ 272 ಜೀವ ಬಲಿ ಆಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೇನ್ ಕೆಲವೇ ದಿನದಲ್ಲಿ ಸಿಗುತ್ತೆ. ಆದರೂ ಕೂಡ 272 ಜೀವ ಅಂದ್ರೆ ಸಾಮಾನ್ಯ ಅಲ್ಲ. ಗೊತ್ತಿಲ್ದೇನೋ ಮಾಡುವಂತ ಮಿಸ್ಟೇಕ್ಗಳಿಂದ ಈ ರೀತಿ ಅನಾಹುತಗಳು ಆಗಿರುತ್ತೆ. ಎಷ್ಟೋ ಸಲ ಫ್ಲೈಟ್ ಟೇಕ್ ಆಫ್ ಆಗುವಾಗ ಕೆಲವೊಬ್ರು ಓಡೋಗಿ ಭಯದಲ್ಲಿ ಡೋರ್ ಓಪನ್ ಮಾಡೋ ಪ್ರಯತ್ನ ಮಾಡಿ ಫ್ಲೈಟ್ಗಳನ್ನ ಟೇಕ್ ಆಫ್ ಆಗೋದನ್ನ ಅಲ್ಲೇ ನಿಲ್ಸಿದ್ದಾರೆ, ಇಳಿಸಿದ್ದಾರೆ. ಮತ್ತೆ ಈ ಥರದ್ದೆಲ್ಲ ನಡೆದಿದೆ. ಕಾರಣ ಫ್ಲೈಟ್ ಟೇಕ್ ಆಫ್ ಆದಾಗ ವ್ಯಾಕ್ಯೂಮ್ ಅನ್ನೋದು ಒಳಗಡೆ ಇರುತ್ತೆ. ಟೇಕ್ ಆಫ್ ಆದಾಗ ಅಕಸ್ಮಾತ್ ಆಗಿ ಯಾರಾದ್ರೂ ಫೋರ್ಸ್ಫುಲಿ ಡೋರ್ನ ಓಪನ್ ಮಾಡಿದ್ರೆ ಆ ವ್ಯಾಕ್ಯೂಮ್ ಅನ್ನೋದೆಲ್ಲ ಹೋಗಿ ಆಚೆಗೆ ಸಕ್ ಮಾಡುತ್ತೆ ಒಳಗಡೆ ಇರುವಂತ ಮೆಟೀರಿಯಲ್ಗಳನ್ನ. ಆಗೇನಾಗುತ್ತೆ, ಫ್ಲೈಟ್ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗಿ ಕೆಳಗಡೆ ಇಳಿಸಲೇಬೇಕಾಗುತ್ತೆ. ಹಾಗೆ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಇಳಿಸ್ತಾರೆ. ಅದರಿಂದ ಅನಾಹುತಗಳು ಸಂಭವಿಸಿರಬಹುದು ಅನ್ನೋ ಒಂದು ಯೋಚನೆ ಇದೆ. ಒಟ್ಟಿನಲ್ಲಿ ಯಾರೋ ಒಬ್ರು ಮಿಸ್ಟೇಕ್ ಇಲ್ಲಿ ಈ ಅನಾಹುತಕ್ಕೆ ಕಾರಣ ಆಗಿದೆ ಅನ್ನೋದು ಮಾತ್ರ ಸತ್ಯ. ಇದಕ್ಕೆ ಉತ್ತರ ಬ್ಲಾಕ್ ಬಾಕ್ಸ್ ಅಲ್ಲಿದೆ. ಅದರ ಉತ್ತರಗಳನ್ನ ನಾವು ಕೂಡ ನೋಡೋಣ ಬ್ಲಾಕ್ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ. ಬಟ್ ಸತ್ತವರಂತೂ ಮತ್ತೆ ಬದುಕಿ ವಾಪಸ್ ಬರೋದು ಚಾನ್ಸೇ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೋಬಹುದಷ್ಟೇ. ಆದ್ರೂ ಕೂಡ ಇದರಲ್ಲಿ ಯಾರು ಮಿಸ್ಟೇಕ್ ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಮುಂದೆ ಈ ತರ ನಡೀತಾನೆ ಇರುತ್ತೆ. ಅಂಥದ್ದನ್ನ ತಪ್ಪಿಸೋ ಕೆಲಸ ಸರ್ಕಾರಗಳೇ ಮಾಡಬೇಕು. ನೋಡೋಣ ಏನ್ ಮಾಡುತ್ತೆ ಸರ್ಕಾರ ಅನ್ನೋದು. ಡಿಸಿಷನ್ಗಳು ಅವರು ಬಿಟ್ಟಿದ್ದು. ಇನ್ನ ಬೇರೆ ವಿಷಯಗಳಿದೆ ಡಿಸ್ಕಸ್ ಮಾಡುವಂಥದ್ದು. ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.